ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಇವತ್ತೇನು ಮಾಡ್ತಾ ಇದ್ದೀವಿ, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ್ದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಫಸ್ಟ್ ಫಂಡಮೆಂಟಲ್ಸ್ ಕಲಿಬೇಕು. ಏನೇ ಚಾಪ್ಟರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಂಡಮೆಂಟಲ್ಸ್ ಕಲಿಬೇಕು. ಅದರಲ್ಲಿ ನಂಬರ್ 1 ರಿಜಿಡ್ ಬಾಡಿ. ಸೊ ರಿಜಿಡ್ ಬಾಡಿ ಅಂದ್ರೆ ಏನು, ಯಾವ್ದಕ್ಕೆ ರಿಜಿಡ್ ಬಾಡಿ ಅಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ಮನುಷ್ಯ ಇರ್ತಾನೆ, ಒಬ್ಬ ಮನುಷ್ಯ, ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯೋದೇ ಇಲ್ಲ. ಅವನಿಗೆ ಏನಂತಾನೆ, ಎಷ್ಟು ರಿಜಿಡ್ ಇದ್ದಾನೆ ಮನುಷ್ಯ ಅಂತ ಕರಿತೀವಿ, ಹೌದಾ? ಹಂಗೆ ಬಾಡಿ ರಿಜಿಡ್ ಅಂದ್ರೆ ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಸೈಜ್ ಅಂಡ್ ಶೇಪ್ after the application of large force. So if you apply a large force, ಇದೇ ಒಂದು ಬಾಡಿ ಅನ್ಕೊಳ್ಳಿ, ಓಕೆ? ಇದರ ಮೇಲೆ ಈಗ ನಾನು ಲಾರ್ಜ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸಿಲಿಂಡ್ರಿಕಲ್ ಶೇಪ್ ಇದೆ, ಶೇಪು ಚೇಂಜ್ ಆಗಲಿಲ್ಲ, ಓಕೆ? ಸೈಜು ಎಳಿತಾ ಇದ್ದೀನಿ, ಸೈಜು ಏನು ಬರ್ತಾ ಇಲ್ಲ, ಬಿಕಾಸ್ ಇಟ್ ಇಸ್ ಅ ಪ್ಲಾಸ್ಟಿಕ್ ಬಾಡಿ. ಇದೇನಿದು? ಪ್ಲಾಸ್ಟಿಕ್ ಬಾಡಿ. ಇದೇ ತರ ನಿಮಗೆ ರಿಜಿಡ್ ಬಾಡಿ ಅಂದ್ರೆ ಏನು, ಇದ್ರ ಮೇಲೆ ಆಫ್ಟರ್ ದ ಅಪ್ಲಿಕೇಶನ್ ಬಿಫೋರ್ ಆದ್ರೆ ನಮ್ದಲ್ಲ, ಅದು ಜಾದು. ನಾವು ಫೋರ್ಸ್ ಅಪ್ಲೈ ಆದ್ಮೇಲೆ ಅದ್ರದ್ದು ಸೈಜ್ ಮತ್ತೆ ಶೇಪ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅಂತ ಬಾಡಿಗೆ ಅಂತ ಕರಿತೀವಿ ನಾವು, ರಿಜಿಡ್ ಬಾಡಿ ಅಂತ ಕರಿತೀವಿ, ಓಕೆನಾ? ಎಕ್ಸಾಂಪಲ್, what is the example? Diamond. What is the example? Good. Diamond is the example. Next, second one, rigid body ಆಯ್ತು. What is a deforming force? ಏನು? Deforming force. So deforming force ಅಂತ ಬರುತ್ತೆ. ಇಲ್ಲೇನು ಅಪ್ಲೈ ಮಾಡ್ತೀವಿ ಫೋರ್ಸ್, ಅದಕ್ಕೆ ಏನಂತ ಕರಿತೀವಿ ನಾವು? deforming force. The force that changes what? Size and shape of the body. Okay, the force that changes size and shape of the body. Okay, the force that changes size and shape of the body. ಈಗ ನೋಡಿ, ಇದರಲ್ಲಿ ಕೇಸ್ ನಂಬರ್ 1, ಓನ್ಲಿ ಸೈಜ್ ಚೇಂಜ್ ಆಗ್ಬೋದು, ಓನ್ಲಿ ಶೇಪ್ ಚೇಂಜ್ ಆಗ್ಬೋದು, ಇಲ್ಲ ಬೋತ್ ಸೈಜ್ ಅಂಡ್ ವಾಟ್ ಶೇಪ್ ಎರಡು ಚೇಂಜ್ ಆಗ್ಬೋದು, ಓಕೆ? ಫಾರ್ ಎಕ್ಸಾಂಪಲ್, ಸೈಜ್ ಈಗ ಒಂದು ಸ್ಮೈಲಿ ಇದೆ ಅನ್ಕೊಡಿ, ಇಲ್ಲಿ ಏನಿದೆ ಅನ್ಕೊಡಿ, ಒಂದು ಸ್ಮೈಲಿ ಬಾಲ್ ಇದೆ ಅನ್ಕೊಡಿ. ಈಗ ಜನರಲಿ BP ಸಿಟ್ಟು ಬಂದವ್ರಿಗೆ ಏನ್ ಕೊಟ್ಟಿರ್ತಾರೆ, ಅದನ್ನ ಪ್ರೆಸ್ ಮಾಡಿ ಅಂತ ಕೊಟ್ಟಿರ್ತಾರೆ, ಓಕೆ? ಕಲ್ ತಗೊಂಡು ಪ್ರೆಸ್ ಮಾಡಿದ್ರೆ ರಕ್ತ ಬರುತ್ತೆ. ಏನ್ ಮಾಡ್ಬೇಕು ನಾವು? ಸ್ಮೈಲಿ ಬಾಲ್ ತಗೊಂಡು, ಇಫ್ ಯು ಅಪ್ಲೈ ಡಿಫಾರ್ಮಿಂಗ್ ಫೋರ್ಸ್, ಏನಾಗುತ್ತೆ ನಿಮಗೆ? ಸಿಲಿಂಡ್ರಿಕಲ್ ಬಾಲ್ ಏನಾಗುತ್ತೆ? ಕಂಟ್ರಾಸ್ಟ್ ಆಗುತ್ತೆ. ಕಂಟ್ರಾಸ್ಟ್ ಅಂದ್ರೆ ನಿಮಗೆ ಸ್ಮಾಲ್ ಆಗುತ್ತೆ. ಸೈಜ್ ಹ್ಯಾಸ್ ಬಿಕಮ್ ವಾಟ್? ವೆರಿ ಸ್ಮಾಲ್, ಬಟ್ ಶೇಪ್ ನಾಟ್ ಚೇಂಜ್, ಓನ್ಲಿ ಸೈಜ್, ಓಕೆ? ಸೊ ಜಸ್ಟ್ ನಿಮ್ ನೋಟ್ ಡೌನ್ ಇರೋಕೆ, ಸ್ಮೈಲಿ ಬಾಲ್ ಅಪ್ಲೈಯಿಂಗ್ ದ ಪ್ರೆಷರ್, ವಾಲ್ಯೂಮ್ ವಾಟ್ ಡಿಕ್ರೀಸಸ್, ಓಕೆ? ಓನ್ಲಿ ಏನಾಗ್ತದೆ? ಸೈಜ್. ಶೇಪ್ ನಿಮಗೆ ಚಪಾತಿ ಅಟ್ಟ ತಗೊಳ್ಳಿ, ಚಪಾತಿ ಅಟ್ಟ ಹಿಂಗೆ ರೌಂಡ್ ಮಾಡ್ಕೋತಿರಲ್ವಾ, ಆ ಲಟ್ಟುಗಣೆ ತಗೊಂಡು ಹಿಂಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಸ್ಪೆರಿಕಲ್ ಬಿಕಮ್ಸ್ ವಾಟ್? ಡಿಸ್ಕ್, ಸರ್ಕ್ಯುಲರ್ ಡಿಸ್ಕ್, ಚಪಾತಿಯಾಗಿ ಕನ್ವರ್ಟ್ ಆಗುತ್ತೆ. ಸ್ಪೆರಿಕಲ್ ಬಾಲ್ ಅಟ್ಟ, ಸೊ ಕನ್ವರ್ಟಿಂಗ್ ಇಂಟು ವಾಟ್? ಡಿಸ್ಕ್. ಜಸ್ಟ್ ನೆನ್ಪಿಟ್ಕೊಳ್ಳಿ, ಚಪಾತಿ ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ. ಶೇಪು ಚೇಂಜ್ ಆಯ್ತು, ಎರಡು ಅಟ್ ಎ ಟೈಮ್ ಆಗ್ಬೋದು, ಬೋತ್ ಶೇಪ್ ಅಂಡ್ ಸೈಜ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಇದನ್ನು ಸೇಮ್ ಆಗುತ್ತೆ. ನಿಮ್ಗೆ ಇಲ್ಲಿ ಏನಾಗಿದೆ? ಸೈಜು ಚೇಂಜ್ ಆಗಿದೆ, ಶೇಪು ಚೇಂಜ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಸೈಜು ಈ ವಾಲ್ಯೂಮ್ ಅಲ್ಲಿ ಇತ್ತು, ಇಲ್ಲೇನಾಯ್ತು ನಿಮ್ಗೆ? ವಾಲ್ಯೂಮು ಚೇಂಜ್ ಆಗಿದೆ. ಅರ್ಥ ಆಗ್ತಾ ಇದೆ? ಬೋತ್ ಅಟ್ ಅ ಟೈಮ್. ಸೇಮ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್. ಅರ್ಥ ಆಗ್ತಾ ಇದೆ? ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಫೋರ್ಸ್ ಅಪ್ಲೈ ಮಾಡಿದಾಗ ಇದನ್ನೇ ಡೀಟೇಲ್ ಆಗಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಟ್ ಇಸ್ ಅ ಡಿಫಾರ್ಮಿಂಗ್ ಫೋರ್ಸ್? ದ ಫೋರ್ಸ್ ದಟ್ ಚೇಂಜಸ್ ಸೈಜ್ ಅಂಡ್ ಶೇಪ್ ಆಫ್ ದ ಬಾಡಿ. ನೆಕ್ಸ್ಟ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಎರಡಾಯ್ತು. ಮೂರನೇದು ರೀಸ್ಟೋರಿಂಗ್ ಫೋರ್ಸ್. ಯಾಕೆ? ನ್ಯೂಟನ್ ಥರ್ಡ್ ಲಾ. ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡಿದ್ರೆ ಅದನ್ನ ಅಪೋಸಿಟ್ ಮಾಡಕ್ಕೆ ಏನಿರ್ಬೇಕು? ಇನ್ನೊಂದು ಫೋರ್ಸ್ ನೇಚರ್ ಅಲ್ಲಿ ಇದ್ದೇ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಬಟ್ ಕೊರೋನಾಗೆ ಬಂದಿಲ್ಲ. ಏನ್ ಮಾಡ್ತೀರಾ? ಸೊ ರೀಸ್ಟೋರಿಂಗ್ ಫೋರ್ಸ್. ಸೊ ನಾನು ಫೋರ್ಸ್, ಇಲ್ಲೊಂದು ಬಾಡಿ ಇದೆ ಅನ್ಕೊಳ್ಳಿ,
ಈ ಬಾಡಿಗೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ? ಎಸ್ ಆರ್ ನೋ? ದಿಸ್ ಇಸ್ ವಾಟ್? ಡಿಫಾರ್ಮಿಂಗ್ ಫೋರ್ಸ್. ದಿಸ್ ಇಸ್ ವಾಟ್? ಡಿಫಾರ್ಮಿಂಗ್ ಫೋರ್ಸ್. ಸೊ ಅಪೋಸಿಟ್ ಮಾಡೋದು ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಇದಕ್ಕೆ ಅಪೋಸಿಟ್ ಇರುತ್ತಾ? ಅಪೋಸಿಟ್. ಇದು ಹೊರಗಡೆಯಿಂದ ಬಂದ್ರೆ ಇಫ್ ಇಟ್ ಇಸ್ ಎಕ್ಸ್ಟರ್ನಲ್, ಸೊ ನಿಮ್ಗೆ ಇನ್ನೊಂದು ಫೋರ್ಸ್ ಎಲ್ಲಿಂದ ಬರುತ್ತೆ? ಇಂಟರ್ನಲ್. ಎಸ್ ಆರ್ ನೋ? ಇಂಟರ್ನಲ್ ಅಂದ್ರೆ ಯಾವ್ದು ಎಕ್ಸಾಕ್ಟ್ ಮಾಡಬೇಕು? ಬಾಡಿ. ಸೊ ದ ಫೋರ್ಸ್ opposite to what? Deforming force. The force opposite to what? Deforming force generated by what? Generated by body. Very good. Generated by body itself. Understood or not? So when does reforming force come into act? So first apply ಮಾಡೋದು deforming. Once this is removed, this will start acting. So this force acts once deforming force are removed, or this will come into picture once the deforming forces are removed. Okay, next, number 4, elasticity. Number 4 ಏನು? ಎಲಾಸ್ಟಿಕ್ ಲಿಮಿಟ್ ತಗೊಳ್ಳೋಣ, ಆಮೇಲೆ ಬರೋಣ ಅಂತೆ. ಎಲಾಸ್ಟಿಸಿಟಿಗೆ ಆಮೇಲೆ ಬರೋಣ. ಎಲಾಸ್ಟಿಕ್ ಲಿಮಿಟ್ ಫಾರ್ ಎಕ್ಸಾಂಪಲ್ ತಗೋತೀನಿ. ನಿಮಗೆ ಒಂದು ರಬ್ಬರ್ ಅಂಡ್ ಒಂದು ಸ್ಪ್ರಿಂಗ್ ಇದೆ. ಎಲಾಸ್ಟಿಕ್ ಲಿಮಿಟ್ ಈಗ ಜನರಲಿ ಏನ್ ಮಾಡ್ತೀವಿ ನಾವು ಸ್ಕೂಲಲ್ಲಿ ಹಿಂಗ್ ಮಾಡಿ ಪೇಪರ್ ಹಾಕಿ ಹೊಡಿತೀವಿ. ಕರೆಕ್ಟ್? ಜಾಸ್ತಿ ಜೋರಾಗಿ ಹೇಳಿದ್ರೆ ಏನಾಗುತ್ತೆ? ಇದು ಕಟ್ ಆಗತ್ತೆ ಇಲ್ವೋ? ಓಕೆ, ಇಲ್ಲಿ ಕಟ್ ಮಾಡೋದು ಬೇಡ. ಓಕೆ, ಕಟ್ ಆಗತ್ತೆ. ಸೊ ಇದನ್ನು ಸ್ಟ್ರೆಚ್ ಮಾಡಿದ್ರೆ ಏನಾಗುತ್ತೆ? ಇದು ಏನಾಗುತ್ತೆ? ಕಟ್ ಆಗುತ್ತೆ ಒಂದು ಸರ್ಟೇನ್ ಫೋರ್ಸ್ ವರೆಗೂ. ಸೊ ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಅಪ್ಲೈ ಮಾಡ್ತಾ ಇರೋದೇನು? ಫೋರ್ಸ್. ಏನ್ ಅಪ್ಲೈ ಮಾಡ್ತಾ ಇದೀವಿ? ಫೋರ್ಸ್. ದಿಸ್ ಇಸ್ ದ ಅಪ್ಪರ್ ಲಿಮಿಟ್ ಆಫ್ deforming force. The upper limit of what? Deforming force. The upper limit of deforming force up to which it can regain its shape and size. It can regain its shape and size. ಅರ್ಥ ಆಗ್ತಾ ಇದೆಯಾ? ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ರಬ್ಬರ್ನ ನಾನು ಎಡಿತಾ ಇದ್ದೀನಿ, ಓಕೆ, ಅಥವಾ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಹಿಂಗ್ ಬಿಟ್ರೆ ಟಕ್ ಅಂತ ವಾಪಸ್ ಬರುತ್ತೆ. ಸೊ ಇಷ್ಟು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇಟ್ ಕ್ಯಾನ್ ರೀಗೇನ್ ಇಟ್ಸ್ ಶೇಪ್ ಅಂಡ್ ಸೈಜ್ ಬ್ಯಾಕ್. ಸಪೋಸ್ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ರಬ್ಬರ್ ಏನಾಗುತ್ತೆ? ನಿಮ್ಗೆ ಕಟ್ ಆಗಿ ಹೋಗುತ್ತೆ. ಕಟ್ ಆದ್ರೆ ಏನಾಗುತ್ತೆ? ಇಟ್ ಕ್ಯಾನ್ ನಾಟ್ ರೀಗೇನ್ ಇಟ್ ಶೇಪ್ ಅಂಡ್ ಸೈಜ್. ಸೊ ಅದಕ್ಕೆ ಏನಂತೀವಿ ನಾವು? ಎಲಾಸ್ಟಿಕ್ ಲಿಮಿಟ್. ಸೊ ಇದು ಎರಡರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ 200 ನ್ಯೂಟನ್ ಹಾಕಿದ್ರೆ ಕಟ್ ಆಗುತ್ತೆ. ಓಕೆ, ಸೊ ಸೇಮ್ ಈಗ ಇದಕ್ಕೆ 200 ನ್ಯೂಟನ್ ಹಾಕಿದ್ರೆ ಕಟ್ ಆಗತ್ತಾ? ನೋ, ನೆವರ್. ನೋಡ್ಕೊಳ್ಳಿ, ಇದಕ್ಕೆ 200 ಏನಿದು ಸ್ಪ್ರಿಂಗ್, ಒಂದು ಪೆನ್ ಸ್ಪ್ರಿಂಗ್ ತೊಗೊಂಡಿದ್ದೀನಿ. ಇದಕ್ಕೆ 200 ನ್ಯೂಟನ್ ಹಾಕಿದ್ರೆ ಏನಾಗುತ್ತೆ? ಕಟ್ ಆಗಲ್ಲ. ಬಟ್ ಇದಕ್ಕೆ ಕಟ್ ಆಗತ್ತಲ್ಲ, ಆಫ್ ಕೋರ್ಸ್. ಸೊ ಯಾವ್ದ್ರದ್ದು ಅಪ್ಪರ್ ಲಿಮಿಟ್ ಜಾಸ್ತಿ ಇದೆ? ವೆದರ್ ರಬ್ಬರ್ ಆರ್ ಸ್ಟೀಲ್? ಸ್ಟೀಲ್ ಏನಿದೆ? ಅಪ್ಪರ್ ಲಿಮಿಟ್ ಇಸ್ ವಾಟ್? ಮೋರ್. So the upper limit of steel is more than what? Upper limit of rubber. That is why most of the NEET questions or another question bank you will find this one. Steel is more elastic than rubber. Reason only is not elastic ಅಂದ್ರೆ elongation ಅಲ್ಲ. ಬಹಳ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಎಲಾಸ್ಟಿಕ್ ಅಂದ್ರೆ ಏನ್ ಅನ್ಕೊಂತಾರೆ? ಎಳೆಯೋದು ಅನ್ಕೊಂತಾರೆ. ಅಲ್ಲ, ಎಲಾಸ್ಟಿಕ್ ಅಂದ್ರೆ ಆ ಫೋರ್ಸ್ ಹಾಕಿದಾಗ ಎಷ್ಟು ತಡ್ಕೊಳ್ಳೋ ಶಕ್ತಿ ಇದೆ. ಸೊ ಸ್ಟೀಲ್ ಏನಿದೆ? ಆ ಫೋರ್ಸ್ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ ಕಂಪೇರ್ ಟು ವಾಟ್? ರಬ್ಬರ್. ಸೊ ಬಟ್ ರಬ್ಬರ್ ಕ್ಯಾನ್ ಈಸಿಲಿ ಸ್ಟ್ರೆಚ್. ರಬ್ಬರ್ನ ಏನ್ ಮಾಡ್ಬೋದು? ಈಸಿಯಾಗಿ ಸ್ಟ್ರೆಚ್ ಮಾಡ್ಬೋದು. ಬಟ್ ಸ್ಟೀಲ್ ನ ಈಸಿಯಾಗಿ ಸ್ಟ್ರೆಚ್ ಮಾಡಕ್ ಆಗಲ್ಲ. ಯು ಕ್ಯಾನ್ ಸೇ elongation among the two which can easily elongate rubber.
because of the nature it exists. Steel, it cannot be easily elongate or stretch. ಅರ್ಥ ಆಗ್ತಾ ಇದೆ ನಿಮ್ಗೆ? ಎಲಾಸ್ಟಿಕ್ ಲಿಮಿಟ್ ಆರ್ ಎಲಾಸ್ಟಿಸಿಟಿಗೆ ರೀಸನ್ ಏನು? ಯಾವ್ದು ಮೋರ್ ಎಲಾಸ್ಟಿಕ್ ಅಂದ್ರೆ ಯಾವ್ದ್ರದ್ದು ಅಪ್ಪರ್ ಲಿಮಿಟ್ ಆಫ್ ಡಿಫಾರ್ಮಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ಅಪ್ ಟು ಹೈಯರ್ ವ್ಯಾಲ್ಯೂ ಆಫ್ ನ್ಯೂಟನ್ಸ್ ಅಪ್ಲೈ ಮಾಡಿದ್ರು ಇಟ್ ಕ್ಯಾನ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್. ಸೊ ಈಸಿಯಾಗಿ ಬ್ರೇಕ್ ಆಗಲ್ಲ. ಅಥವಾ ಉಲ್ಟಾ ಓದೋದಾದ್ರೆ which has greater breaking force, which has the what? Greater breaking force. For example, I have three objects A, B, C, whose breaking force is 10 Newton, so 20 Newton, 30 Newton. Okay, among the A, B, C, ಯಾವ್ದ್ರದ್ದು elasticity more ಇದೆ, ಜಾಸ್ತಿ ಇದೆ elastic nature? C, of course, because breaking force is more for what? C. Therefore C is greater than B, B is greater than A. Understood or not? So whose breaking force ಯಾವ್ದ್ರದ್ದು ಜಾಸ್ತಿ ಇರುತ್ತೆ ಅದಕ್ಕೆ ಅಂತ ಕರಿತೀವಿ ನಾವು more elastic nature ಅಂತ ಕರಿತೀವಿ, within elastic limit. ಓಕೆನಾ? ಸೊ 4 ಪಾಯಿಂಟ್ ಆಯ್ತು. ಓಕೆ, let us go to the fifth one. So what is the reason for elasticity? That is the molecular motion. You know, that is the molecular motion is the what? Reason for elasticity. ಏನಾಗುತ್ತೆ ನಿಮಗೆ? molecular stretch ಆಗುತ್ತೆ, move ಆಗುತ್ತೆ. Okay, that is the molecular interactions. Okay, so note ಮಾಡ್ಕೊಂತಿದ್ರೆ ನೋಟ್ ಮಾಡ್ಕೋಬಹುದು ಆ ಪಾಯಿಂಟ್ ನ, or else not required. Let us go to the fifth one. Elasticity. So it's a property of the material. What is the elasticity? Property of the material. A body can regain its shape and size once deforming forces are removed. So same, rubber is an elastic, so deforming force is applied. Okay, ಕಾಣಿಸ್ತಾ ಇದೆ ಅನ್ಕೋತೀನಿ. deforming force is what? Applied. Once deforming force is removed, it can regain its what? Shape and size. Such a thing is called as elastic body or elasticity. The process ಏನಂತ ಕರಿತೀವಿ? Elasticity or elastic body. Sixth one, for example, ideally ಯಾವುದು ಸಿಗಲ್ಲ, ಇದಕ್ಕೆ ಏನು ಕರಿತೀವಿ? Cords ಕರಿತೀವಿ. ಏನು ಕರಿತೀವಿ? Cords is an elastic body. Sixth one, plasticity. Same opposite. A body can ಇದ್ದಲ್ಲಿ ಏನು ಮಾಡ್ಬೇಕು ನಾವು? A body cannot regain its original. Okay, it's original. Okay, no duplicate, no China material. Okay, original. Okay, man has so many faces, so its original shape and size once deforming force or after deforming force. So the once deforming forces are removed. Once deforming forces are removed, even it cannot regain its shape and size. For example, ಒಂದು ಪ್ಲಾಸ್ಟಿಕ್ ಕೊಡ ಇರುತ್ತೆ, ಜಗ್ ಇರುತ್ತೆ ಅನ್ಕೊಳ್ಳಿ, ಬಾತ್ರೂಮ್ ಅಲ್ಲಿ ಬಕೆಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಪ್ಲೈ ಮಾಡಿ ಫೋರ್ಸ್ ಇಲ್ಲ ಮೇಲಿಂದ ಜಿಗಿರಿ, ಏನಾಗುತ್ತೆ? ಬಕೆಟ್ ಬ್ರೇಕ್ ಆಗುತ್ತೆ ಹೊರತು ಇಟ್ ಕೆನಾಟ್ regain its shape. ಓಕೆ, ಪ್ರಾಕ್ಟಿಕಲಿ ಮಾಡಕ್ ಹೋಗಿ ಮನೆಯಲ್ಲಿ ಮತ್ತೆ ಉಗಿಸ್ಕೋಬೇಡಿ. ಓಕೆ, ಅಂತ ಬಾಡಿಗೆ ಅಂತ ಕರಿತೀವಿ ನಾವು ಪ್ಲಾಸ್ಟಿಕ್ ಬಾಡಿ. ಸೊ ದೇರ್ ವಿಲ್ ಬಿ ಅ ರಿಲೇಷನ್ ಬಿಟ್ವೀನ್ ಎಲಾಸ್ಟಿಸಿಟಿ ಅಂಡ್ plasticity are inversely proportional. ಇದನ್ನ ನೆನಪಿಟ್ಕೋಬೇಕು. elasticity and plasticity are more elastic, less plastic. So more plastic, less elastic. More elastic, less plastic. ಹೇಳ್ತಾನೆ, if the body is more elastic, then its plasticity is what? Very less. If the body is more plasticity, then elasticity ಏನಿರುತ್ತೆ? ಕಡಿಮೆ ಇರುತ್ತೆ. These are all fundamentals of the chapter. First part ಏನೇನು ಕಲ್ತ್ರಿ? ಫಸ್ಟ್ ಪಾರ್ಟ್ ಅಲ್ಲಿ rigid body, then elastic limit, elasticity, plasticity, deforming force and restoring force. Okay, this is all the clear about plasticity and elasticity. Note down ಮಾಡ್ಕೊಳ್ಳಿ.
ಸೊ ಡನ್ ಆಗಿದೆ ಅಲ್ವಾ? ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ಯು ಕ್ಯಾನ್ ಮೇಕ್ ಎಲಾಸ್ಟಿಕ್ ಬಾಡಿ ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ಬಾಡಿ ಯೂಸ್ ಮಾಡಿದೀವಿ, ಇದು ಪ್ಲಾಸ್ಟಿಕ್ ಬಾಡಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲಾಸ್ಟಿಸಿಟಿ ಅಂದ್ರೆ ಪ್ರೊಸೆಸ್ ಆಗುತ್ತೆ, ದ ಪ್ರೊಸೆಸ್ ಇನ್ ವಿಚ್ ಅ ಬಾಡಿ ಕ್ಯಾನ್ ರೀಗೇನ್. ಓಕೆ, ದಿಸ್ ಇಸ್ ಅ ಫಸ್ಟ್ ಪಾರ್ಟ್. ಸೊ ಲೆಟ್ ಅಸ್ ಗೋ ಟು ದ ವಾಟ್ ಸೆಕೆಂಡ್ ಪಾರ್ಟ್, ದಟ್ ಈಸ್ ಸ್ಟ್ರೆಸ್. ಏನಪ್ಪಾ, ನೀಟ್ ಎಕ್ಸಾಮ್ ಹತ್ರ ಬಂತು, ಎಲ್ಲರಿಗೂ ಸ್ಟ್ರೆಸ್, ಲಾಕ್ಡೌನ್ ಆಯ್ತು, ಸ್ಟ್ರೆಸ್ ಏನೋ ಎಲ್ಲದಕ್ಕೂ ಸ್ಟ್ರೆಸ್. ಓಕೆ, ಸೊ ಸ್ಟ್ರೆಸ್ ಮಾಡ್ಕೋಬೇಡಿ, ಆರಾಮಾಗಿ ಕ್ಲಾಸ್ ಕೇಳಿ. ಓಕೆ, ಸೆಕೆಂಡ್ ಒನ್, ವಾಟ್ ಈಸ್ ದ ಸ್ಟ್ರೆಸ್? ಜನರಲ್ ಡೆಫಿನೇಷನ್, ಸ್ಟ್ರೆಸ್ ಇಸ್ ಈಕ್ವಲ್ ಟು ವಾಟ್? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫೋರ್ಸ್ ಪರ್ ಯೂನಿಟ್ ಏರಿಯಾ. ಇಲ್ಲಿ ಯಾವ ಫೋರ್ಸು? ನಂಬರ್ ಒನ್, ದಿಸ್ ಕ್ಯಾನ್ ಬಿ ಡಿಫಾರ್ಮಿಂಗ್ ಫೋರ್ಸ್. ಸೊ ಎಲಾಸ್ಟಿಸಿಟಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಲ್ಲಿ ಏನ್ ಫೋರ್ಸ್ ಬರುತ್ತೆ? ಡಿಫಾರ್ಮಿಂಗ್ force. Deforming forces is equal to what? Restoring force. I can also take F as restoring force. ಏನಕ್ಕೆ? Whose magnitude is equal, only change in what? Direction. A. Be careful about the area because your objective might be change. So area I can take two way. Number one, cross sectional area. ಏನು? Cross sectional area. ಯಾವಾಗ? If object is cylindrical. If object is what? Cylindrical. Okay, ಅವಾಗ ಏನಂತ ತಗೋತೀನಿ ನಾನು? If I apply force like this, so then I will take this area. ಯಾವ area? Cross sectional area. Then any face area. If the object is cuboid or parallelopiped, ನಿಮ್ಮ object ಈ ತರ ಇದ್ರೆ, then I can take ಈಗ ನನ್ನ deforming force or restoring force or normal force ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗಿದ್ರೆ, ಐ ವಿಲ್ ಟೇಕ್ ದಿ ಏರಿಯಾ ಆಫ್ ದಿಸ್ ಫೇಸ್, ನಾಟ್ ದಿಸ್ ಫೇಸ್, ನಾಟ್ ದಿಸ್ ಫೇಸ್. ಅರ್ಥ ಆಗ್ತಾ ಇದೆಯಲ್ಲ ನಿಮ್ಗೆ? ಪ್ರಾಬ್ಲಮ್ ಅಲ್ಲಿ ಕೊಡ್ತಾನೆ, ಈಚ್ ಫೇಸ್ ಡೈಮೆನ್ಷನ್ ಕೊಡ್ತಾನೆ ನಿಮ್ಗೆ, ಲೆಂತ್, ಬ್ರೆಡ್ತ್, ಹೈಟ್, ಇಲ್ಲಿಂದ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ಕೊಟ್ಟಾಗ ಏರಿಯಾ ಯಾವ್ದು ತಗೋಬೇಕು ನೀವು? ಎಲ್ಲಿ ನಾರ್ಮಲ್ ಆಗಿ ಫೋರ್ಸ್ ಆಕ್ಟ್ ಆಗುತ್ತೆ ಆ ಫೇಸ್ ಏರಿಯಾ ತಗೋಬೇಕು. ಇದಕ್ಕೆ ಕ್ಯೂಬಾಯ್ಡ್ ಅಂತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಪ್ಯಾರಲೋಪೈಪ್ಡ್ ಅಂತಾರೆ, ಇದಕ್ಕೆ ಸಿಲಿಂಡರ್. ಓಕೆ, ಅವಾಗ ಸಿಲಿಂಡರ್ ಏನ್ ಬರುತ್ತೆ? ಕ್ರಾಸ್ ಸೆಕ್ಷನಲ್ ಏರಿಯಾ. ದಿಸ್ ಇಸ್ ಅಬೌಟ್ ದ ಸ್ಟ್ರೆಸ್. ಓಕೆ, ದೆನ್ ಸ್ಟ್ರೆಸ್ ಅಲ್ಲಿ ವಿ ವಿಲ್ ಸ್ಟಡಿ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್. ಓಕೆ, ಒನ್ ಥಿಂಗ್, ಸ್ಟ್ರೆಸ್. ಓಕೆ, ಫೋರ್ಸ್ ಬೈ ಏರಿಯಾ. ಸೊ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇನ್ ಕೇಸ್ ಆಫ್ ಡೈಮೆನ್ಷನ್, m ಪವರ್ 1, l ಪವರ್ -1, t ಪವರ್ -2. ಕಂಡುಹಿಡಿಯಬಹುದಲ್ವಾ? ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಎಕ್ಸಲರೇಷನ್. ಸೊ ಮಾಸ್ m1, ಎಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, l ಪವರ್ 1, t ಪವರ್ -2, ಏರಿಯಾ l ಸ್ಕ್ವೇರ್. ಸೊ m ಪವರ್ 1, l ಪವರ್ -1, t ಪವರ್ -2. ಎಲ್ಲೇ ಸ್ಟ್ರೆಸ್ ಬಂದ್ರು ಡೈಮೆನ್ಷನ್ ಅಂಡ್ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸ್ಟ್ರೆಸ್ಗೂ ಅದೇ ಬರುತ್ತೆ, ಪ್ರೆಷರ್ಗೂ ಅದೇ ಬರುತ್ತೆ. ವಾಟ್ ಇಸ್ ದ ಪ್ರೆಷರ್? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಎರಡು ಸೇಮ್ ಬರುತ್ತೆ. ನಾವು ಫ್ಯಾಮಿಲಿ, ಸ್ಟ್ರೆಸ್ ಫ್ಯಾಮಿಲಿ ನೋಡೋಣ. ಹಿಸ್ಟ್ರಿ ನೋಡಿರ್ತೀರಲ್ವಾ ನೀವು? ಏನ್ರೋ ಮೊದಲು ರಾಜನ ಮಕ್ಕಳು, ರಾಜನ ಹೆಂಡತಿ, ಹಂಗೆ ಸ್ಟ್ರೆಸ್ ಅಲ್ಲಿ ಏನ್ ಡಿಫರೆಂಟ್ ಟೈಪ್ಸ್ ಇದೆ ನೋಡೋಣ. ದೆನ್ ಒನ್ ಬೈ ಒನ್ ವಿಲ್ ಸ್ಟಡಿ. ನಂಬರ್ ಒನ್, ಸ್ಟ್ರೆಸ್. ಓಕೆ, so in that longitudinal, okay, that is normal stress. Then we'll come into detail. Normal stress. Okay, here sharing or tangential stress. In that normal stress you have two ways. Number one, longitudinal stress. Number two, bulk or volume. Bulk or what? Volume stress. Okay, so ನಿಮಗೆ ಸ್ಟ್ರೆಸ್ ಅಲ್ಲಿ ಎರಡು ಪಾರ್ಟ್ ಬರುತ್ತೆ ಬೇಸಿಕಲಿ. ಒಂದು ನಾರ್ಮಲ್ ಸ್ಟ್ರೆಸ್, ಇನ್ನೊಂದು ಟ್ಯಾಂಜೆನ್ಷಿಯಲ್ ಆರ್ ಶೇರಿಂಗ್. ಆ ನಾರ್ಮಲ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ? ಎರಡು ಬರುತ್ತೆ. ಒಂದು ಬಲ್ಕ್, ವಾಲ್ಯೂಮ್, ಇನ್ನೊಂದು ಏನ್ ಬರುತ್ತೆ ನಿಮ್ಗೆ? ಲಾಂಜಿಟ್ಯೂಡಿನಲ್. ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ನಾರ್ಮಲ್ ಸ್ಟ್ರೆಸ್ ಅಂದ್ರೆ
your force is acted normally. Your force is acted normal to the surface. Normal to what? Surface. Normal to what? Surface. Illi tangential to surface. Force is acted what? Tangential force. Tangential force or force is acted tangentially. ಇದನ್ನ ಕಲಿಯೋಣಂತೆ. ಇಲ್ಲಿ ಯಾವ್ದು ಫೋರ್ಸ್ ಬರುತ್ತೆ? ನಾರ್ಮಲ್ ಟು ಸರ್ಫೇಸ್ ಆರ್ ಯು ಕ್ಯಾನ್ ಸೇ ಜಸ್ಟ್ ನಾರ್ಮಲ್ ಫೋರ್ಸ್. ಏನ್ ಡೆಫಿನೇಷನ್ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಸ್ಟ್ರೆಸ್ ಏನು ಬರುತ್ತೆ? ಫೋರ್ಸ್ ನಾರ್ಮಲ್ ಟು ದ ಸರ್ಫೇಸ್ ಆರ್ ನಾರ್ಮಲ್ ಫೋರ್ಸ್ ಟ್ಯಾಂಜೆನ್ಷಿಯಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಂದೆ ಹೇಳ್ತೇನೆ ನಿಮ್ಗೆ ಇನ್ ಡೀಟೇಲ್. ಸೊ ನಾರ್ಮಲ್ ಅಂದ್ರೆ ಎಲ್ಲಿಂದ ಬರ್ಬೇಕಿತ್ತು? ಹಿಂಗೆ ಮೇಲ್ಗಡೆ, ಇದು ನಾರ್ಮಲ್ ಫೋರ್ಸ್. ಓಕೆ, ನಿಮಗೆ ಹಿಂಗೆ ಬಂದ್ರೆ ಏನದು? ಟ್ಯಾಂಜೆನ್ಷಿಯಲ್ ಫೋರ್ಸ್. ದಿಸ್ ಇಸ್ ಅ ಟ್ಯಾಂಜೆನ್ಷಿಯಲ್ ಫೋರ್ಸ್. ಐ ಆಮ್ ಅಪ್ಲೈಯಿಂಗ್ ಎನಿ ಅಕ್ರಾಸ್ ಒನ್ ಫೇಸ್. ಟ್ಯಾಂಜೆನ್ಷಿಯಲ್, ಇದು ನಾರ್ಮಲ್. ಕ್ಲಾರಿಟಿ ಬಂದಿದೆಯಲ್ಲ ಡಿಫರೆಂಟ್ ಮಾಡಿರೋದು. ಈಗ ನಾರ್ಮಲ್ ಸ್ಟ್ರೆಸ್ ಅಲ್ಲಿ ಒನ್ ಬೈ ಒನ್ ಕಲಿಯೋಣ. ಓಕೆ, ನಂಬರ್ ಒನ್, ದಟ್ ಈಸ್ ದ longitudinal stress. Number one, longitudinal stress. Okay, longitudinal stress ಅಂದ್ರೆ ಏನಪ್ಪ? ನಿಮಗೆ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಎಲ್ಲೇ ಹೋದ್ರೂ ಡೆಫಿನಿಷನ್ ನಿಮಗೆ ಫೋರ್ಸ್ ಪರ್ ಯೂನಿಟ್ ಏರಿಯಾನೇ ಬರುತ್ತೆ ನಿಮಗೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಡೈಗ್ರಾಮ್ ತಗೋತೀನಿ. ಇನಿಷಿಯಲಿ ಐ ಹ್ಯಾವ್ ಅ ಸಿಲಿಂಡ್ರಿಕಲ್ surface. ಈ ತರ cylindrical object ಇದೆ ಅನ್ಕೊಳ್ಳಿ, whose length is L. So now once after applying, this is the cross sectional area, once applying deforming force, ಇಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಎಳಿತಾ ಇದ್ದೀನಿ ಸ್ಟಾರ್ಟಿಂಗ್. ಡಿಫಾರ್ಮಿಂಗ್ ಫೋರ್ಸ್. ಇದಕ್ಕೆ ಅಪೋಸಿಟ್ ಆಗಿ ಏನಿರುತ್ತೆ ನಮಗೆ? ರೀಸ್ಟೋರಿಂಗ್ ಫೋರ್ಸ್. ಏನಿರುತ್ತೆ? ಈಕ್ವಲ್ ಅಂಡ್ ಅಪೋಸಿಟ್ ಡಿಫಾರ್ಮಿಂಗ್ ಅಂಡ್ ರೀಸ್ಟೋರಿಂಗ್ ಫೋರ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇನಿಷಿಯಲಿ ನನ್ನ ಆಬ್ಜೆಕ್ಟ್ ಎಲ್ಲಿತ್ತು? ಈ ಪ್ಲೇಸ್ ಅಲ್ಲಿ ಇತ್ತು. ಓಕೆ, ಈ ಪಾಯಿಂಟ್ ಅಲ್ಲಿ ಇತ್ತು. ಸೊ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯ್ತದು? ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು. ಓಕೆ, ಅಂಡರ್ಸ್ಟುಡ್ ಆರ್ ನಾಟ್? ದಿಸ್ ಇಸ್ ಇಟ್ಸ್ ಅ ನ್ಯೂ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಒರಿಜಿನಲ್ ಲೆಂತ್, ಇನಿಷಿಯಲ್ ಲೆಂತ್. ದಿಸ್ ಇಸ್ ದ ವಾಟ್? ಚೇಂಜ್ ಇನ್ ದ ಲೆಂತ್. ಇಲ್ಲಿಂದ ಇಲ್ಲಿಗೆ ಬಂದಿರೋದೇನೋ ಚೇಂಜ್ ಇನ್ ದ ಲೆಂತ್. ದಿಸ್ ಇಸ್ ದ ವಾಟ್? ನ್ಯೂ ಲೆಂತ್. ದೀಸ್ ಆರ್ ದ ಕಾನ್ಸೆಪ್ಟ್ that will happen when the longitudinal stress ಅಂದ್ರೆ ಫೋರ್ಸ್ ಎಲ್ಲ ಆಕ್ಟ್ ಆಗಿದೆ ನಾರ್ಮಲ್. ಓಕೆ, ಇಲ್ಲಿ ಏನು ಬರೀಬಹುದು? the stress acted or the stress ಅಂದ್ರೆ ಒಂದೇ ಫೋರ್ಸ್ acted along the length. along the what? length. ಏನ್ ಚೇಂಜ್ ಆಗ್ತಾ ಇದೆ ನಿಮಗೆ? along the length. note number 1, it is applicable for solids only. Then you can apply if it can be applied, this longitudinal stress you can apply if length, if the length. So ಒಂದು ಆಬ್ಜೆಕ್ಟ್ ಏನಿರುತ್ತೆ ಇಲ್ಲಿ ಸಿಲಿಂಡ್ರಿಕಲ್ ತಗೊಂಡ್ರೆ ಲೆಂತ್ ಅಂಡ್ ರೇಡಿಯಸ್ ಬರುತ್ತೆ. ಲೆಂತ್ ಅಂಡ್ ರೇಡಿಯಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ಯೂಬಾಯ್ಡ್ ತಗೊಂಡ್ರೆ ಲೆಂತ್ width breadth ಬರುತ್ತೆ. So your length is much greater than, much greater than width and height. So if it is, your length is much greater than width and height, then you can see a longitudinal stress. For example, so ಇಲ್ಲೊಂದು parallel pipe ಇದೆ ನೋಡಿ. So ಇಲ್ಲಿ ಏನಿದೆ? This is length, this is breadth, and this is a height. Okay, so however you can take width or height. Okay, so compared to this length, your height and width are very small. Yes or no? Height and width are what? Very small. ಆ ಕೇಸಲ್ಲಿ if I apply normal force, then I will get a only change in what? Length. If they are comparable, so then you will get elongation in all the directions. So that will come in Poisson's ratio. ಎಲ್ಲಿ ಬರುತ್ತೆ ನಿಮ್ಗೆ? ಅದು ಲಾಸ್ಟಿಗೆ ಬರುತ್ತೆ. ಈಗ ನಾವು ಫಸ್ಟ್ ಏನು ಕಲಿತೀವಿ? ಓನ್ಲಿ ಮಚ್ ಗ್ರೇಟರ್ ಇದ್ರೆ ಅಟ್ ಎ ಟೈಮ್ ಮಾಡಿದಾಗ ಆಲ್ ದ ಡೈಮೆನ್ಷನ್ಸ್ ವಿಲ್ ಚೇಂಜ್. ಓಕೆ, ಅದನ್ನ ಲಾಸ್ಟಿಗೆ ಬರೋಣ ಅಂತ. ಓಕೆ, ದೆನ್ ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್. ಸೊ ನೌ ಐ ಅಪ್ಲೈಡ್ ದ ಸ್ಟ್ರೆಸ್, there is a change in the length. Okay, what remains same? It's a shape remains same. Shape remains what?
ಸೇಮ್. ಶೇಪ್ ಯಾವ್ದಿದೆ ಇಲ್ಲಿ? ಸಿಲಿಂಡ್ರಿಕಲ್. ಇಲ್ಲಿ ಯಾವ್ದಿದೆ? ಸಿಲಿಂಡ್ರಿಕಲ್. ವಾಲ್ಯೂಮ್ ನೋ, ವಾಲ್ಯೂಮ್ ಚೇಂಜ್ ಆಗಿದೆ. ವಾಲ್ಯೂಮ್ ಚೇಂಜಸ್, ವಾಲ್ಯೂಮ್ ಚೇಂಜಸ್. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಕಡೆ ಸ್ಟ್ರೆಸ್ ಅಂದ್ರೂ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಲಾಂಜಿಟ್ಯೂಡಿನಲ್ ಏನಾಗುತ್ತೆ? ಅಲಾಂಗ್ ದ ಲೀನಿಯರ್, ಅಲಾಂಗ್ ದ ಲೆಂತ್ ಆಗತ್ತೆ ನಿಮಗೆ. ಸೊ ಲೆಂತ್ ಯಾವಾಗ ಆಗತ್ತೆ ನಿಮಗೆ? ಓನ್ಲಿ ಸಾಲಿಡ್ಸ್ ಅಲ್ಲಿ ಮಾತ್ರ ಆಗುತ್ತೆ. ಅದು ಯಾವ ಕೇಸು? ಮಚ್ ಮಚ್ ಗ್ರೇಟರ್ ಇರಬೇಕು. ಮತ್ತೆ ಇನ್ನೊಂದು, ನಾರ್ಮಲ್ ಫೋರ್ಸ್ ಮಸ್ಟ್ ಆಕ್ಟ್ ಅಲಾಂಗ್ ವಾಟ್ ಲೆಂತ್ ಇದ್ರೆ ಮಾತ್ರ ನಿಮಗೆ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಶೇಪ್ ರಿಮೇನ್ಸ್ ಸೇಮ್, ವಾಲ್ಯೂಮ್ ಚೇಂಜಸ್. ಒನ್ ಮೋರ್ ಪಾಯಿಂಟ್, ಇಫ್ ಲೆಂತ್ ಇನ್ಕ್ರೀಸಸ್, ಲೆಂತ್ ಇನ್ಕ್ರೀಸಸ್. ಸೊ ಇದರಲ್ಲಿ ಎರಡು ಪಾರ್ಟ್ ಇದೆ. ಲೆಂತ್ ಇನ್ಕ್ರೀಸಸ್, ಲೆಂತ್ ಡಿಕ್ರೀಸಸ್. ಲೆಂತ್ ಇನ್ಕ್ರೀಸಸ್ ಅಂಡ್ ವಾಟ್? ಲೆಂತ್ ಡಿಕ್ರೀಸಸ್. ಸಪೋಸ್ ಇಲ್ಲಿ ಡೈಗ್ರಾಮ್ ಅಲ್ಲಿ ಏನ್ ತೋರಿಸಿದೀನಿ ನಾನು? ಲೆಂತ್ ಇನ್ಕ್ರೀಸಸ್ ತೋರಿಸಿದಿನ ಏನ್ರು? ಲೆಂತ್ ಇನ್ಕ್ರೀಸಸ್ ಅಂದ್ರೆ ಏನದು? ಟೆನ್ಸೈಲ್. ಏನು? ಟೆನ್ಸೈಲ್. ವರ್ಡ್ ಏನು? ಟೆನ್ಸೈಲ್ ಸ್ಟ್ರೆಂತ್. ಲೆಂತ್ ಡಿಕ್ರೀಸಸ್, ಕಂಪ್ರೆಸಿವ್ ಸ್ಟ್ರೆಸ್. ಏನು? ಸಾರಿ, ಕಂಪ್ರೆಸಿವ್ ಸ್ಟ್ರೆಸ್. ಕಂಪ್ರೆಸಿವ್ ಸ್ಟ್ರೆಸ್. ಸಪೋಸ್ ಸ್ಪ್ರಿಂಗ್ ಎಲ್ಲ ಹೋಯ್ತು. ಸ್ಪ್ರಿಂಗ್. Okay, let me check the spring. So okay, fine. So ಸ್ಪ್ರಿಂಗ್ ಇದೆ ಅನ್ಕೊಳ್ಳಿ. ಈಗ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಅವಾಗ ಕಂಪ್ರೆಸ್ ಆಗುತ್ತೆ. ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಕಂಪ್ರೆಸ್ ಆಗುತ್ತೆ. ಸೊ ಅವಾಗ ಏನಂತ ಕರಿತೀವಿ ನಾವು? ಇಲ್ಲಿದೆ ನೋಡಿ. ಸೊ ಇದು ಓಕೆ, ಇದು ಎಲಾಂಗೇಶನ್. ಲೆಂತ್ ಏನಾಗಿದೆ ನೋಡ್ರಿ? ಇನ್ಕ್ರೀಸ್ ಆಗಿದಾ? ಆಯ್ತಾ ಅಲ್ವಾ? ನೋಡಿ, ಲೆಂತ್ ಏನಾಯ್ತು? ಇನ್ಕ್ರೀಸ್. ಓಕೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿದೆ? ರಿಮೇನ್ಸ್ ವಾಟ್? ಸೇಮ್. ಸೊ ಇದನ್ನೇ ನಾನೀಗ ಫೋರ್ಸ್ನ ಹಿಂಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನನಗೆ? ಲೆಂತ್ ವಾಟ್? ಡಿಕ್ರೀಸಸ್. ಲೆಂತ್ ವಾಟ್? ಡಿಕ್ರೀಸಸ್. ಸೊ ಲೆಂತ್ ಡಿಕ್ರೀಸಸ್, compressive stress. Length increases, tensile stress. This is all about longitudinal stress. Next, longitudinal ಆದ್ಮೇಲೆ ಯಾವ್ದು ಹೋಗ್ಬೇಕು ನಾವು? ಬಲ್ಕ್ ಆರ್ ವಾಲ್ಯೂಮ್. ಸೊ ಇದು ಆಲ್ರೆಡಿ ನಿಮಗೆ ಥರ್ಮೋಡೈನಮಿಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಬಟ್ ಸ್ಟಿಲ್ ಒನ್ ಮೋರ್ ಟೈಮ್. ಸೆಕೆಂಡ್ ಒನ್, ಬಲ್ಕ್ ಆರ್ ವಾಲ್ಯೂಮ್ ಸ್ಟ್ರೆಸ್. ಫಾರ್ಮುಲಾ ಏನ್ ಹೇಳಿದೀನಿ ನಾನು ನಿಮ್ಗೆ? ಸೇಮ್. ಸ್ಟ್ರೆಸ್ ಅಂದ್ರೇನು? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫಾರ್ ಎಕ್ಸಾಂಪಲ್, ಒಂದು ಸ್ಪೆರಿಕಲ್ ಬಾಲ್ ಇದೆ ಅನ್ಕೊಳ್ಳಿ. ಸೊ ಇದರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ acting what? Normal. At each point your force is what? Normal. Remember, tangential act ಆಗಕ್ಕಾಗಲ್ಲ. ಒಂದು ಬಾಲ್ ಹಿಂಗ್ ಇದೆ ಅನ್ಕೊಳ್ಳಿ, ಕ್ರಿಕೆಟ್ ಆಡ್ಬೇಕಾದ್ರೆ ಟ್ಯಾಂಜೆನ್ಷಿಯಲಿ ಕಟ್ ಮಾಡಿದ್ರೆ ಏನಾಗುತ್ತೆ? ಎಡ್ಜ್ ಆಗಿ ಹಿಂದ್ಗಡೆ ಹೋಗುತ್ತೆ. ನಾವು ಅಪ್ಲೈ ಮಾಡೋ ಡೈರೆಕ್ಷನ್ ಅಲ್ಲಿ ಆಗಲ್ಲ. ಸೊ ಅದಕ್ಕೆ ಸ್ಟ್ರೇಟ್ ಬ್ಯಾಟ್ ಇಂದ ಹೊಡೆದ್ರೆ ಏನಾಗುತ್ತೆ? ನಿಮ್ಗೆ ಮೋರ್ ಫೋರ್ಸ್ ಬಂದು 6 ಹೋಗುತ್ತೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಸೊ ಇನ್ ದ ಸೇಮ್ ವೇ, ಈಚ್ ಪಾಯಿಂಟ್, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಅವರ್ ಫೋರ್ಸ್ ಇಸ್ ವಾಟ್? ನಾರ್ಮಲ್. ಅದಕ್ಕೆ ಇದನ್ನ ಯಾವ ಸೆಕ್ಟರ್ ಅಲ್ಲಿ ಹಾಕಿದೀವಿ? ನಾರ್ಮಲ್ ಸ್ಟ್ರೆಸ್ ಅಲ್ಲಿ ಹಾಕಿದೀವಿ. ಅರ್ಥ ಆಯ್ತಾ? ಅಲ್ಲೂ ಫೇಸ್ಗೆ ಇದೆ ನೋಡಿ, ಇಲ್ಲೂ ಫೇಸ್ಗೆ ಏನಿದೆ? ನಾರ್ಮಲ್ ಸ್ಟ್ರೆಸ್. ಹಿಂಗೆ ಎಳಿಬೇಕಾದ್ರೆ ದಿಸ್ ಫೋರ್ಸ್ ಇಸ್ ವಾಟ್? ನಾರ್ಮಲ್ ಟು ದಿಸ್ ಸರ್ಫೇಸ್. ಸೊ ಇನ್ ದ ಸೇಮ್ ವೇ, ಇಲ್ಲೂ ನಾನು ಸ್ಪಿಯರ್ ನ ಸೈಜ್ ಕಡಿಮೆ ಮಾಡಕ್ಕೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಈಚ್ ಪಾಯಿಂಟ್ ಮೈ ಫೋರ್ಸ್ ಇಸ್ ವಾಟ್? ನಾರ್ಮಲ್ ಟು ದ ಸರ್ಫೇಸ್. ಸೊ ಅವಾಗ ಏನಾಗುತ್ತೆ ನನಗೆ? ಐ ವಿಲ್ ಗೆಟ್ ನ್ಯೂ ವಾಲ್ಯೂಮ್. ಐ ವಿಲ್ ಗೆಟ್ ವಾಟ್? ನ್ಯೂ ವಾಲ್ಯೂಮ್. ಸೊ ಏನಾಗುತ್ತೆ ನನಗೆ? ಸೈಜು ಚಿಕ್ಕದಾಗತ್ತೆ. ಇದು ವಿ ಡ್ಯಾಶ್ ಅನ್ಕೊಂಡ್ರೆ ಇದಕ್ಕೆ ಏನಂತ ಕರಿತೀವಿ? ವಿ. ಸೊ ಏನಾಗ್ತಾ ಇದೆ ನನಗೆ? ಸ್ಟ್ರೆಸ್ ಇಸ್ ವಾಟ್? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಏನಾಗುತ್ತೆ ಇಲ್ಲಿ? ಶೇಪ್ ರಿಮೇನ್ಸ್ ಸೇಮಾ? ಶೇಪ್ ರಿಮೇನ್ಸ್ ವಾಟ್? ಸೇಮ್. ಏನ್ ಸ್ಪಿಯರ್ ಇದೆ? ಇಲ್ಲೂ ಸ್ಪಿಯರ್ ಇದೆ, ಬಟ್ ಸೈಜ್ ಚೇಂಜಸ್. ಸೈಜ್ ಏನಾಗಿದೆ? ಚೇಂಜಸ್. ಬಿಕಾಸ್ ರೀಸನ್ ವಿ ಡ್ಯಾಶ್ ಇಸ್ ಗ್ರೇಟರ್ ದ್ಯಾನ್ ವಿ. ಸೊ ನ್ಯೂ ವಾಲ್ಯೂಮ್ ಇಸ್ ವಾಟ್? ಲೆಸರ್ ದು ಕಂಪೇರ್. ಅಥವಾ ಉಲ್ಟಾ ಬರ್ಕಂತೀರಾ? ವಿ ಡ್ಯಾಶ್. ಸೊ ವಿ ಡ್ಯಾಶ್ ಇಸ್ ಲೆಸ್ ದ್ಯಾನ್ ವಿ. ದಿಸ್ ಇಸ್ ಆಲ್ ಅಬೌಟ್ ಬಲ್ಕ್ ಆರ್ ವಾಲ್ಯೂಮ್ ಸ್ಟ್ರೆಸ್. ಸೊ ದಿಸ್ ಕ್ಯಾನ್ ಬಿ ಫೌಂಡ್ ಇನ್ ಸಾಲಿಡ್ಸ್, liquids and gases. ಮೂರು ಕಡೆನೂ you can find the what? Bulk or volume stress. Just note down once. Next is shearing or tangential stress. Shearing or tangential stress. Okay. Third one. Third one, that is
SHEARING, sharing stress or tangential stress. Sharing stress or tangential stress when the stress or force, both same because only area change, unit area, when the force is applied or acts, I think applied tangentially to any surface, or if there is a relative change in the position, if there is a relative change in the position of a body when a force acts tangentially, okay. So ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ನಾವು ಇಲ್ಲಿ ಒಂದು ಬುಕ್ ಇದೆ, ಓಕೆ. ಸೊ ಬುಕ್ ಈಗ ಹಿಂಗಿದೆ. ಸೊ ಮೇಲ್ಗಡೆಯಿಂದ ಅಪ್ಲೈಡ್ ಮಾಡಿದ್ರೆ ಏನಿದು ನಾರ್ಮಲ್ ಫೋರ್ಸ್, ಮೇಲ್ಗಡೆಯಿಂದ ಮಾಡಿದ್ರೇನು ನಾರ್ಮಲ್ ಫೋರ್ಸ್. ನಾನು ಹಿಂಗಾದ್ರೂ ಮಾಡ್ತೀನಿ. ಇಸ್ ದೇರ್ ಎನಿ ಚೇಂಜ್ ಇನ್ ಲೆಂತ್, change in volume? No. But if I apply force tangentially, this is a normal and tangent are perpendicular to each other, mathematics. If normal is like this, tangent will be automatically like this. Now if I apply a little force, so hing ಮಾಡ್ತಾ ಇದೀನಿ. So what is happening? Volume remains same. So book volume is what? Same. So volume remains same, only change is what? Shape. First ನಿಮಗೆ ಇಲ್ಲಿತ್ತ ನಿಮಗೆ ಒರಿಜಿನಲ್ ಈ ಲೇಯರ್, so ಇಲ್ಲಿಗೆ ಬಂತ ನಿಮಗೆ. So there is a relative motion, there is a relative change in a what? Position of the body when a force acts what? Tangentially. So force is acting tangentially. ಅರ್ಥ ಆಗ್ತಾ ಇದೆ ನಿಮಗೆ? ಅಥವಾ ಜನರಲಿ ನಾವು ಹಿಂಗೆ ಹೆಸರು ಬರಿಬೇಕಾದ್ರೆ ಹಿಂಗಿರೋದನ್ನ ಹಿಂಗೆ ಮಾಡ್ತಿರ್ತೀವಿ, ನೆನಪಿದೆಯಾ? ಸೊ ಫೋರ್ಸ್ ಆಕ್ಟ್ ಟ್ಯಾಂಜೆನ್ಷಿಯಲಿ ಏನಾಗುತ್ತೆ? ದೇರ್ ಇಸ್ ಅ ರಿಲೇಟಿವ್ ಚೇಂಜ್ ಇನ್ ದ ವಾಟ್? ಪೊಸಿಷನ್ ಆಫ್ ದ ಈಚ್ ಲೇಯರ್ ಆಫ್ ದ ಬಾಡಿ, ಆರ್ ಜನರಲಿ when the force is applied tangentially to the surface. Now ಹೇಗೆ ಕಾಣುತ್ತೆ ಇದು? So let us consider, because ನಮ್ಮ geometry ಅದ್ಭುತ. Okay, now it's like this. So now I applying force ಅಲ್ಲಿ ಈ ಫೇಸ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ? ಫೋರ್ಸ್ ಈ ಫೇಸ್ ಅಲ್ಲಿ, ದಟ್ ಈಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್. ಓಕೆ, ದೆನ್ ಇಲ್ಲಿಂದ ನಂದು ಈ ಕಡೆ ಮೂವ್ ಆಗುತ್ತೆ. ಸೇಮ್ ಲಿಟಲ್ elongation this side. So now join this point with this one, this point with this one. Once you joined, you can make dotted so that you can see it. ಕಾಣಿಸ್ತಾ ಇದೆಯಾ? ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗ್ತಾ ಇದೆ ನಿಮಗೆ? ಸ್ಟ್ರೇಟ್ ಆಗಿರೋದು ಏನಾಗಿದೆ? ವಾಲ್ ಇದೆ. ಸೊ ಇದನ್ನೇ ನಾನು ಒಂದು ಸ್ಟ್ರೇಟ್ ವರ್ಟಿಕಲ್ ಫೇಸ್ ಅಲ್ಲಿ ನೋಡಿದಾಗ, ಸೊ ವಿಲ್ ಗೆಟ್ ನ್ಯೂ ಪೊಸಿಷನ್, ವಿಲ್ ಗೆಟ್ ಅ ವಾಟ್? ನ್ಯೂ ಪೊಸಿಷನ್ಸ್. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ? ಥೀಟಾ. ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವಾಟ್? ಎಲ್. ದಿಸ್ ಇಸ್ ಎಕ್ಸ್ ಅಂಡ್ ವಾಟ್? ದಿಸ್ ಇಸ್ ಎಲ್. ಎಕ್ಸ್ ಅನ್ನೋದೇನು? ದಟ್ ಇಸ್ ದ relative displacement of the what? Layer. Relative displacement of the layer, or the this L is the what? Distance between the what? Faces. Distance between the what? Faces. E face ಇಂದ E face ಇರೋ ಡಿಸ್ಟೆನ್ಸ್ ಗೆ L ಅಂತ ಕರಿತೀವಿ. ಇಲ್ಲಿ E face ಇಂದ E face ಇರೋ ಡಿಸ್ಟೆನ್ಸ್ ಗೆ ಏನಂತ ಕರಿತೀವಿ? L. ಈ ಲೆಂತ್ ಗೆ X ಗೆ ಏನಂತ ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್. ಲೇಯರ್ ಇಲ್ಲಿತ್ತು, ಪುಷ್ ಮಾಡಿದಾಗ ಲೇಯರ್ ಇಲ್ಲಿಗೆ ಬಂದಿದೆ. ಓಕೆ, ಲೈಬ್ರರಿ ಬುಕ್ಸ್ ಇಡಬೇಕಾದ್ರೆ ನೋಡಿರ್ತೀರಾ, ಹಿಂಗ್ ಸೈಡಿಗೆ ವಾಲಿರೋದನ್ನ ಸ್ಟೇಟ್ ಮಾಡ್ತೀರಾ ನೀವು. ಅವಾಗ ಯಾವ ಫೋರ್ಸ್ ಅಪ್ಲೈ ಮಾಡ್ತೀರಾ? Tangential force. Okay, this is all about shearing stress or tangential force. ನೋಡ್ಕೊಳ್ಳಿ, ಏನಾದ್ರು ಬಿಟ್ಟಿದ್ರೆ ಚೆಕ್ ಮಾಡ್ತೀನಿ. ಓಕೆ, ಸೊ ವಾಲ್ಯೂಮ್ ರಿಮೈನ್ ಸೇಮ್ ಆಗಿದೆ. ಓಕೆ, ಏರಿಯಾ ಯಾವ್ದು ತಗೋತೀರಾ? ಈ ಏರಿಯಾ ತಗೋತೀವಿ, ಕರೆಕ್ಟ್ ಅಲ್ವಾ? ಏರಿಯಾ ಯಾವ ಏರಿಯಾಕ್ಕೆ ಹೋಗ್ಬೇಕು? ವೇರ್ tangential force acts. Where
ಟ್ಯಾಂಜೆನ್ಷಿಯಲ್ ಫೋರ್ಸ್ ಆಕ್ಟ್ಸ್, ಆ ಏರಿಯಾನ ಕೌಂಟಿಗೆ ತಗೋಬೇಕು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ನೆಕ್ಸ್ಟ್, what is the difference between stress and pressure? Both Newton per meter square, dimensions, units, everything is same, both pressure and stress. Then how do they differ? Okay, so now stress and pressure. So your pressure is always normal, of course, yes or no? ಮೇಲ್ಗಡೆ ಅವರೇ ಪ್ರೆಷರ್ ಹಾಕೋದು, ಕೆಳಗಡೆ ಅವ್ರ ಮೇಲೆ ಆಫೀಸಲ್ಲಿ ಕೆಲಸ ಮಾಡಲಿ, ಎಲ್ಲೇ ಮಾಡಲಿ, ಪ್ರೆಷರ್ ಎಲ್ಲಿಂದ ಬರುತ್ತೆ? ಮೇಲ್ಗಡೆಯಿಂದ ಬರುತ್ತೆ. ಬಟ್ ಸ್ಟ್ರೆಸ್ ಬೋತ್ ನಾರ್ಮಲ್ ಅಂಡ್ ವಾಟ್? ಟ್ಯಾಂಜೆನ್ಷಿಯಲ್. ಬೋತ್ ನಾರ್ಮಲ್ ಅಂಡ್ ವಾಟ್? ಟ್ಯಾಂಜೆನ್ಷಿಯಲ್. ಯುವರ್ ಪ್ರೆಷರ್ ಇಸ್ ಕಂಪ್ರೆಸಿವ್. ಯುವರ್ ಪ್ರೆಷರ್ ಇಸ್ ವಾಟ್? ಕಂಪ್ರೆಸಿವ್. ಓನ್ಲಿ ಇಟ್ ಕ್ಯಾನ್ ಪ್ರೆಷರ್ ಹಾಕಿ ಕಂಪ್ರೆಸ್ ಮಾಡ್ಬೋದು. ಏನ್ ಮಾಡ್ಬೋದು ನೀವು? ಕಂಪ್ರೆಸ್ ಮಾಡ್ಬೋದು. ಇಲ್ಲಿ ಬೋತ್ ಕಂಪ್ರೆಸಿವ್ ಅಂಡ್ ಇನ್ಕ್ರೀಸ್ ಆದ್ರೆ ಏನಂತೀವಿ ಅದಕ್ಕೆ? ಟೆನ್ಸೈಲ್. ಏನು? ಇನ್ಸೈಲ್. ಓಕೆ, ಬೋತ್ ಕಂಪ್ರೆಸಿವ್ ಅಂಡ್ ಟೆನ್ಸೈಲ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್? ಪ್ರೆಷರ್ ಅಂಡ್ ಸ್ಟ್ರೆಸ್. ಓಕೆನಾ? ದೆನ್ ವಿಲ್ ಡೈರೆಕ್ಟ್ಲಿ ಗೋ ಟು ವಾಟ್? ಸ್ಟ್ರೈನ್. ಏನಾಯ್ತು ಈಗ? ಸ್ಟ್ರೆಸ್ ಆಯ್ತು. ನಾವೇನ್ ಮಾಡೋಣ ಈಗ? ಸ್ಟ್ರೈನ್. ವಾಟ್ ಇಸ್ ದ ಸ್ಟ್ರೈನ್? ಸ್ಟ್ರೈನ್ ಅಂದ್ರೆ ಏನು? ಚೇಂಜ್ ಇನ್ ಡೈಮೆನ್ಷನ್. ಏನಪ್ಪ? ಚೇಂಜ್ ಇನ್ ಡೈಮೆನ್ಷನ್ to what? Original dimension. Original dimensions. So strain ಆಗಿದೆ ಅಂತ ಜನರಲಿ ಬಹಳ ಜನ ಬೆಟ್ಟ ಹತ್ತಿದಾಗ ಇಲ್ಲ ಜಾಸ್ತಿ ಕೆಲಸ ಮಾಡಿದಾಗ ಬಾಡಿ ತುಂಬಾ ಸ್ಟ್ರೇನ್ ಆಗಿದೆ ರೀ ಅಂತಾರೆ. ಸೊ ಏನಾಗಿರುತ್ತೆ? ನಿಮ್ದು ಮಸಲ್ ಸ್ಟ್ರೆಚ್ ಆಗಿರುತ್ತೆ. ಏನಾಗಿರುತ್ತೆ ನಿಮ್ಗೆ? ಮಸಲ್ ಸ್ಟ್ರೆಚ್ ಆಗಿರುತ್ತೆ. ಅದಕ್ಕೆ ನಿಮಗೆ ಎಲ್ಲಾದ್ರೂ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿದಾಗ ಎಲ್ಲ ಎಕ್ಸರ್ಸೈಸ್ ಆದ್ಮೇಲೆ ಸ್ಟ್ರೆಚಿಂಗ್ ಆಕ್ಟಿವಿಟಿ ಮಾಡಿಸ್ತಾರೆ. ನಿಮ್ಗೆ ಏನ್ ಮಾಡಿಸ್ತಾರೆ? ಸ್ಟ್ರೆಚಿಂಗ್ ಆಕ್ಟಿವಿಟಿ ಮಾಡಿದಾಗ ಮಸಲ್ ಸ್ಟ್ರೇನ್ ಆಗಿರೋದು ಏನಾಗುತ್ತೆ? ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಅಥವಾ ಯಾರಾದ್ರೂ ನಿಮಗೆ ಆ ಥರ ಸ್ಟ್ರೇನ್ ಆದಾಗ ಮಸಾಜ್ ಮಾಡಿದ್ರೆ ಅಥವಾ ಫುಡ್ ಥೆರಪಿನ ಏನಾದ್ರು ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ. ಬಿಕಾಸ್ ದೇ ವಿಲ್ ರಿಮೂವ್ ದ ವಾಟ್? ಸ್ಟ್ರೇನ್. ಓಕೆ, ಸೊ ಚೇಂಜ್ ಇನ್ ಡೈಮೆನ್ಷನ್ ಟು ದ ವಾಟ್? ಒರಿಜಿನಲ್ ಡೈಮೆನ್ಷನ್. ಸೊ ಎರಡು ಕಡೆ ನೋ ಯೂನಿಟ್ಸ್. ಸೊ ಯೂನಿಟ್ಸ್ ಇರಲ್ಲ. ನೋ ಯೂನಿಟ್ಸ್ ಅಂಡ್ ನೋ ಡೈಮೆನ್ಷನ್. ನಂಬರ್ 1 ಇದರಲ್ಲಿ ಸ್ಟ್ರೇನ್ ಅಲ್ಲಿ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಏನು? ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಲಾಂಜಿಟ್ಯೂಡಿನಲ್ ಅಂದ್ರೆ ಏನು? ಅಲಾಂಗ್ ಲೆಂತ್. ಸೊ ಹೆಂಗ್ ಬರಿತೀವಿ? ಡೆಲ್ಟಾ ಎಲ್ ಬೈ ಎಲ್. ಸೊ ಚೇಂಜ್ ಇನ್ ದ ಲೆಂತ್, change in the length to the what? Original length. To the what? Original length. So your delta L can be both positive and negative. Delta L is greater than 0 or positive, then ಯಾವ ಸ್ಟ್ರೆಸ್ ಅಪ್ಲೈ ಮಾಡಿದರೆ? ಟೆನ್ಸೈಲ್. ಡೆಲ್ಟಾ is less than 0 ನೆಗೆಟಿವ್ ಅಂದ್ರೆ ಯಾವ ಸ್ಟ್ರೆಸ್ ಅಪ್ಲೈ ಮಾಡಿದರೆ? ಕಂಪ್ರೆಸಿವ್ ಸ್ಟ್ರೆಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಲಾಂಜಿಟ್ಯೂಡಿನಲ್ ಆದ್ಮೇಲೆ ಏನ್ ಬರುತ್ತೆ ನಮಗೆ? ಬಲ್ಕ್ ಆರ್ ವಾಲ್ಯೂಮ್ ಸ್ಟ್ರೈನ್. ಏನು? ಬಲ್ಕ್ ಆರ್ ವಾಲ್ಯೂಮ್ ಸ್ಟ್ರೈನ್. ಸೊ ಬಲ್ಕ್ ಆರ್ ವಾಲ್ಯೂಮ್ ಅಂದ್ರೆ ಏನು? ಚೇಂಜ್ ಇನ್ ವಾಲ್ಯೂಮ್ ಟು ದ ವಾಟ್? ಇನಿಷಿಯಲ್ ವಾಲ್ಯೂಮ್. ಚೇಂಜ್ ಇನ್ ದ ವಾಲ್ಯೂಮ್ to the what? Original volume. Okay, so next third one is very important. That is a sharing or tangential strain. Sharing or tangential strain, how do you define? The relative ratio of the relative displacement between layers to the distance between the faces. Distance between the what? Faces. So ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನಾವು ಅರ್ಥ ಆಗಿದೆ ಅಲ್ವಾ? ಸಿಂಪಲ್ ಡೆಲ್ಟಾ ಎಲ್ ಬೈ ಎಲ್ ಓದಿರ್ತೀರ, ನೆನ್ಪಿಟ್ಕೋಬೇಕು. ಸೊ ಶೇರಿಂಗ್ ಸ್ಟ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿ ಹ್ಯಾವ್ ಕನ್ಸಿಡರ್ one face ತಗೊಂಡಿದ್ದೀವಿ. ಇದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ. ಎಲ್ ಇಸ್ ದ ವಾಟ್? ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಫೇಸ್ ಅಂಡ್ ಇದಕ್ಕೆ ಈಕ್ವಲ್ ಆಗಿ ಫೇಸ್ ಬರುತ್ತೆ. ಮೇಲೆ ಕೆಳಗಡೆ ಅರ್ಥ ಆಗ್ತಾ ಇದೆ. ಮೇಲೆ ಕೆಳಗಡೆ ಫೇಸ್ ಇರುತ್ತೆ, ನಡುವೆ ಹಿಂಗೆ. ಆಯ್ತಾ? ಸೊ ಇಲ್ಲಿಂದ ದಿಸ್ ಇಸ್ ದ ರಿಲೇಟಿವ್. ಇನಿಷಿಯಲಿ ಇಲ್ಲಿತ್ತು ನಿಮ್ದು ಬುಕ್, ಆಮೇಲೆ ಏನ್ ಬಂತು? ಬುಕ್ ಪೇಜ್ ಇಲ್ಲಿಗೆ ಬಂತು. ದಿಸ್ ಎಕ್ಸ್ ಇಸ್ ದ ವಾಟ್? ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ದ ಲೇಯರ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಫೇಸಿಯಲ್. ಸೊ ಟೀಟಾ ತಗೊಳ್ಳೋಣ. ಸೊ ಇದು ಈ ಕಡೆನೂ ಕೂಡ ಆಗಿರುತ್ತೆ. ಓಕೆ, ಡಾಟೆಡ್ ಇಸ್ ದ ವಾಟ್?
changed. Okay, so what is the tan theta? X by L opposite by what? Adjacent. What is the tan theta? X by L. What is the tan theta? X by L opposite by. Same, this is also what? X by L. So I can take sharing stress or sharing or tangential strain ಏನಂತ ಬರೀಬಹುದು? Tan theta ಬರೀಬಹುದಲ್ವಾ? So tan theta for a small angles, for a small angles, tan theta is almost equal to ಏನು? Theta. Sin theta is also equal to ಏನು? Theta. ನೋಡಪ್ಪ, ನೀನೇನೋ ಸ್ಟ್ರೆಸ್ ಅಪ್ಲೈ ಮಾಡಿದ ತಕ್ಷಣ ಲಿಟಲ್ ಮೂವ್ ಆಗುತ್ತೆ, ಫುಲ್ ಮೂವ್ ಆದ್ರೆ ಬಿಲ್ಡಿಂಗ್ ಗೆ ಬಿದ್ದು ಬಿಡುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ? ಥೀಟಾ ಇಸ್ ವಾಟ್? ವೆರಿ ಸ್ಮಾಲ್. ಓಕೆ, ಸೊ ಯುವರ್ ಥೀಟಾ ಇಸ್ ವಾಟ್? X by L, which is nothing but ಏನು? Sharing or what? Tangential stress. What is the unit? ಏನಂತ ಕರಿತೀವಿ ನಾವು? ಥೀಟಾ. Theta is in what? Radians. Theta is in what? Radians. Very very important. Sharing strain ನ ಎದರಲ್ಲಿ ಮೆನ್ಷನ್ ಮಾಡ್ತೀವಿ? ಥೀಟಾ. ರೇಡಿಯನ್ಸ್, ಪೈ ರೇಡಿಯನ್ಸ್, ಪೈ ಬೈ 2 ರೇಡಿಯನ್ಸ್, ಪೈ ಬೈ 3 ರೇಡಿಯನ್ಸ್. ಸೊ ನೆನ್ಪಿಟ್ಕೋಬೇಕು, ಎಲ್ಲೆಲ್ಲಿ ಶೇರಿಂಗ್ ಸ್ಟ್ರೈನ್ ಬರುತ್ತೆ ಯು ಕ್ಯಾನ್ ಯೂಸ್ X by L or ಥೀಟಾ. ಅರ್ಥ ಆಗ್ತಾ ಇದೆ ನಿಮಗೆ? ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಆರ್ ಶೇರಿಂಗ್ ಸ್ಟ್ರೈನ್. ಜಸ್ಟ್ ನೋಟ್ ಡೌನ್. ಎನಿಥಿಂಗ್ ಏನೋ ಉಳಿದಿದ್ರೆ ನೋಡ್ತೀನಿ. ಓಕೆ ಓಕೆ, ನಥಿಂಗ್ ಹ್ಯಾಸ್ ಬಿನ್ ಲೆಫ್ಟ್. ಸೊ ಇದಕ್ಕೆ ಥೀಟಾಗೆ ಏನಂತಾರೆ? ಶೇರಿಂಗ್ ಆಂಗಲ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದಕ್ಕೆ? ಶೇರಿಂಗ್ ಆಂಗಲ್ ಅಂತ ಕರೀತಾರೆ. ಸೊ ಒನ್ ಮೋರ್ ಬಿಟ್ಟಿದ್ವಿ ಅಲ್ಲಿ. ಲಾಂಜಿಟ್ಯೂಡಿನಲ್ಲಿ 2 ಪಾಯಿಂಟ್ ಬಿಟ್ಟಿದ್ವಿ. ಒಂದು ಲೀನಿಯರ್ ಸ್ಟ್ರೈನ್ ಅಂಡ್ ಲ್ಯಾಟರಲ್ ಸ್ಟ್ರೈನ್. ಓಕೆ, ಲಾಂಜಿಟ್ಯೂಡಿನಲ್ ಅಂದ್ರೇನೆ ಲೀನಿಯರ್ ಅಲಾಂಗ್ ದ ಲೆಂತ್. ಓಕೆ, ಇನ್ ಲಾಂಜಿಟ್ಯೂಡಿನಲ್ ಬರ್ಕೊಳ್ಳಿ ಬೇಕಾದ್ರೆ, ಆಮೇಲೆ ವಿಡಿಯೋ ನೋಡ್ಕೊಂಡು. ಇನ್ ಲಾಂಜಿಟ್ಯೂಡಿನಲ್ ನಂಬರ್ 1 linear strain. So what is a linear strain? Change in length by length. Second one lateral strain ಅಂತ ಬರುತ್ತೆ. Lateral strain, that is delta R by R ಅಂತಾನು ಬರಿತೀವಿ, delta D by D ಅಂತಾನು ಬರಿತೀವಿ. D ಅಂದ್ರೆ diameter, R ಅಂದ್ರೆ ಏನದು? radius. So in the place of ಹೆಂಗೆ delta D by D ಅಂದ್ರೆ, D ಅಂದ್ರೆ ಏನು? diameter. Diameter is what? 2R. ಕೆಳಗಡೆ ಏನು? 2R. 2 ನ ಆಚೆ ತೆಗೆದ್ರೆ ಏನು ಬರುತ್ತೆ? ಡೆಲ್ಟಾ R. 2 times what? R. 2 ಕ್ಯಾನ್ಸಲ್ ಆಗೇನ್ ಬರುತ್ತೆ? ಡೆಲ್ಟಾ R by R. ಸೊ ಹೆಂಗೆ ಸರ್ ಇದು ಲ್ಯಾಟ್ರಲ್ ಸ್ಟ್ರೈನ್ ಅಂದ್ರೆ? ಸೊ ಲೀನಿಯರ್ಗೆ ಏನಾಗುತ್ತೆ? ನೀವು ನಾರ್ಮಲ್ ಫೋರ್ಸ್ ಅಪ್ಲೈ ಮಾಡ್ತೀರಾ. ಲೀನಿಯರ್ಗೆ ಏನು? ನಾರ್ಮಲ್. ಲ್ಯಾಟ್ರಲ್ಗೆ ಟ್ಯಾಂಜೆನ್ಷಿಯಲ್ ಫೋರ್ಸ್. ಲ್ಯಾಟ್ರಲ್ಗೆ ಇದಕ್ಕೆ ನಾರ್ಮಲ್ ಫೋರ್ಸ್. ಇದಕ್ಕೇನಪ್ಪ? ನಾರ್ಮಲ್ ಫೋರ್ಸ್. ಅದಕ್ಕೆ ಲೀನಿಯರ್ ಸ್ಟ್ರೈನ್ಗೆ. ಲ್ಯಾಟರಲ್ ಸ್ಟ್ರೈನ್ಗೆ ಯಾವ್ದು ಅಪ್ಲೈ ಮಾಡ್ತೀವಿ? ಟ್ಯಾಂಜೆನ್ಷಿಯಲ್ ಫೋರ್ಸ್. ಯಾವುದು? ಟ್ಯಾಂಜೆನ್ಷಿಯಲ್ ಫೋರ್ಸ್. ಯಾವಾಗ ಬರುತ್ತೆ ಇದು? ಫಾರ್ ಎಕ್ಸಾಂಪಲ್ ರಬ್ಬರ್ ಎಲ್ಲೋಯ್ತಪ್ಪ. ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಪಿ ಯುಲಿ ಅಥವಾ ರೆಸಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಅನ್ ಎಲಾಸ್ಟಿಕ್ ವೈರ್ ಇಸ್ ಸ್ಟ್ರೆಚ್ಡ್. ಅನ್ ಎಲಾಸ್ಟಿಕ್ ವೈರ್ ಇಸ್ ಸ್ಟ್ರೆಚ್ಡ್. ಸೊ ಇಲ್ಲಿದೆ ನೋಡಿ, ಈ ವೈರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆಯಲ್ವಾ, ಇದರದ್ದು ಕ್ರಾಸ್ ಸೆಕ್ಷನ್ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ? ಕ್ರಾಸ್ ಸೆಕ್ಷನಲ್ ಏರಿಯಾ ವಾಟ್? ರೆಡ್ಯೂಸಸ್. ನಾವು ಇಲ್ಲಿವರೆಗೂ ಕಲ್ತಿದ್ದೇನು? ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರುತ್ತೆ ಅಂತ ಹೇಳ್ತೀವಿ? ರಿಮೈನ್ಸ್ ಸೇಮ್. ಯಾವಾಗ ಕ್ರಾಸ್ ಸೆಕ್ಷನಲ್? ಫಾರ್ ಎಕ್ಸಾಂಪಲ್ ಇಷ್ಟು ದಪ್ಪ ಅಂತ ಒಂದು ವೈರ್ ಇದೆ. ಓಕೆ, ಲೆಂತ್ ಎಲ್ಲಿದೆ? ಸೊ ನಿಮಗೆ ರೆಸಿಸ್ಟೆನ್ಸ್ ಅಲ್ಲಿ ಮಾಡಿರ್ತಾರೆ ವೈರ್ ಇಸ್ ಸ್ಟ್ರೆಚ್ ಸೊ ದಟ್ ಇಟ್ಸ್ ಲೆಂತ್ ಇನ್ಕ್ರೀಸಸ್ n times. ವಾಟ್ ಆಪಲ್ ಟು ದ ನ್ಯೂ ರೇಡಿಯಸ್ ಅಂತೆಲ್ಲ ಬಂದಿರುತ್ತಲ್ಲ. ಸೊ ಅವಾಗ ಸ್ಟ್ರೆಚ್ ಮಾಡಿದೆ ಅಂದ್ರೆ ಈವನ್ ಯುವರ್ radius decreases, length increases, but what happened to radius? Radius will what? Decreases. So radius decrease ಆಗಬೇಕಂದ್ರೆ ಫೋರ್ಸ್ ಹೆಂಗ್ ಆಗ್ತಾ ಬೇಕು? ಇನ್ನರ್ ವರ್ಡ್. ಸೊ ನಿಮ್ಗೆ ಎಕ್ಸ್ಟರ್ನಲ್ ಫೋರ್ಸ್ ಹೆಂಗ್ ಆಗಬೇಕು? ಒಳಗಡೆ ಎಲ್ಲ ಕಡೆನೂ ಸರೌಂಡಿಂಗ್ ಇಂದ ಒಳಗಡೆ ಆಕ್ಟ್ ಆದ್ರೆ ಕಂಪ್ರೆಸ್ ಆಗುತ್ತೆ. ರೇಡಿಯಸ್ ಏನಾಗುತ್ತೆ? ಕಂಪ್ರೆಸ್. ಅದಕ್ಕೆ ರೇಡಿಯಸ್ ಏನಾಗುತ್ತೆ? ಡಿಕ್ರೀಸ್. ಸೊ ಹಿಂಗ್ ಬರೋದು ನಾರ್ಮಲ್ ಅಂದ್ರೆ, ಈ ಡೈರೆಕ್ಷನ್ ಅಲ್ಲಿ ಅಲಾಂಗ್ ದ ಲೆಂತ್ ಬರೋದು ನಾರ್ಮಲ್ ಅಂದ್ರೆ, ಸೊ ಹಿಂಗ್ ಬರೋ ಫೋರ್ಸ್ ಯಾವುದು? ಟ್ಯಾಂಜೆನ್ಷಿಯಲ್. ಸೊ ಹಿಂಗಾಗೋ ಸ್ಟ್ರೈನ್ ಲೀನಿಯರ್ ಅಂದ್ರೆ, ಹಿಂಗಾಗೋ ಸ್ಟ್ರೈನ್ ಯಾವುದು? ಲ್ಯಾಟ್ರಲ್ ಸ್ಟ್ರೈನ್. ನೆನ್ಪಿಟ್ಕೋಬೇಕಿದು. ಪಾಯ್ಸನ್ಸ್ ರೇಷಿಯೋದಲ್ಲಿ ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನು ಕಲಿತ್ರಿ? ಫಸ್ಟ್ ಫಂಡಮೆಂಟಲ್ಸ್ ಕಲಿತ್ರಿ. ಆರ್ ಪಾಯಿಂಟ್ ಇತ್ತು. ಅದಾದ್ಮೇಲೆ
ಸ್ಟ್ರೆಸ್, ಯೂನಿಟ್ ಆಫ್ ಸ್ಟ್ರೆಸ್, ಫೋರ್ಸ್ ಯಾವ್ದು ಬರುತ್ತೆ, ಏರಿಯಾ ಯಾವ್ದು ಬರುತ್ತೆ. ಅದಾದ್ಮೇಲೆ ಚಾರ್ಟ್ ಕಲ್ತ್ರಿ. ಸ್ಟ್ರೆಸ್ ಅಲ್ಲಿ ಎರಡಿದೆ, ಒಂದು ನಾರ್ಮಲ್ ಸ್ಟ್ರೆಸ್, ಇನ್ನೊಂದು ಶೇರಿಂಗ್ ಆರ್ ಟ್ಯಾಂಜೆನ್ಷಿಯಲ್. ನಾರ್ಮಲ್ ಸ್ಟ್ರೆಸ್ ಅಲ್ಲಿ ಏನಿದೆ ಎರಡು, ಒಂದು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್, ಇನ್ನೊಂದು ವಾಲ್ಯೂಮ್ ಆರ್ ಬಲ್ಕ್ ಸ್ಟ್ರೆಸ್. ಸೊ ಈಚ್ ಇಂಡಿವಿಜುವಲ್ ಕಲಿತ್ರಿ ನೀವು ಹೆಂಗೆ ಸ್ಟ್ರೆಸ್ ಆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಲಾಂಜಿಟ್ಯೂಡಿನಲ್ ಎಲ್ಲಿ ಬರುತ್ತೆ, ಓನ್ಲಿ ಸಾಲಿಡ್ಸ್. ಏನ್ ನೆನ್ಪಿಟ್ಕೋಬೇಕು, ಲೆಂತ್ ಈಸ್ ಮಚ್ ಗ್ರೇಟರ್ ದ್ಯಾನ್ ವಿಡ್ತ್ ಅಂಡ್ ಹೈಟ್. ಸೊ ನಿಮ್ಗೆ ಸ್ಟ್ರೆಸ್ ಎಲ್ಲಾ ಕಡೆ ಮೂರದ್ರಲ್ಲಿ ಏನಿರುತ್ತೆ, ಫೋರ್ಸ್ ಪರ್ ಯೂನಿಟ್ ಏರಿಯಾನೇ ಇರುತ್ತೆ. ಅರ್ಥ ಆಗ್ತಾ ಇದೆ, ಎಲ್ಲೂ ಚೇಂಜ್ ಆಗಲ್ಲ. ಓನ್ಲಿ ಸ್ಟ್ರೇನ್ ಅಲ್ಲಿ ಮಾತ್ರ ನಿಮಗೆ ಚೇಂಜ್ ಆಗುತ್ತೆ ಫಾರ್ಮುಲಾ. ಸ್ಟ್ರೆಸ್ ಅಲ್ಲೆಲ್ಲ ಏನಿರುತ್ತೆ ಸೇಮ್. ಬಲ್ಕ್ ಮತ್ತೆ ವಾಲ್ಯೂಮ್ ಈಸಿ ಇದೆ, ಎರಡು ಒಂದೇ ಈಸಿ ಇದೆ. ಇಲ್ಲಿ ಶೇರಿಂಗ್ ಮತ್ತೆ ಟ್ಯಾಂಜೆನ್ಷಿಯಲ್ ಏನಾಗುತ್ತೆ, ಒನ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ, ಫೋರ್ಸ್ ಪರ್ ಯೂನಿಟ್ ಏರಿಯಾನೇ ಇರುತ್ತೆ. ಸ್ಟ್ರೇನ್ ಅಲ್ಲಿ ಲೀನಿಯರ್ ಏನ್ ಬರುತ್ತೆ, ಡೆಲ್ಟಾ ಎಲ್ ಬೈ ಎಲ್, ಲ್ಯಾಟ್ರಲ್ ಡೆಲ್ಟಾ ಆರ್ ಬೈ ಆರ್. ಸೊ ಬಲ್ಕ್ ಆರ್ ವಾಲ್ಯೂಮ್, ಸ್ಟ್ರೇನ್ ಡೆಲ್ಟಾ ವಿ ಬೈ ವಿ. Then last one, sharing angle is a what, theta. Sharing stress is also what, equal to, not theta, sharing stress is force per unit area. Sharing or tangential strain is a what, theta. Tan theta is nothing but what, theta is equal to x by l. Theta andrenu sharing angle. This is all the first video of the mechanical properties of solids. Okay, next class ಅಲ್ಲಿ ಏನು ಮಾಡೋಣ ನಾವು, ಹುಕ್ಸ್ ಲಾ ಮೇಲೆ ಹೆಂಗೆ ಎಲಾಸ್ಟಿಸಿಟಿ ಇರುತ್ತೆ ಅಂತ ಸ್ಟಡಿ ಮಾಡೋಣ. ಓಕೆನಾ, ಏನೇನಿದೆ ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು.